ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಗಗನ್ ರೇವಣ್ಣ. ಸೊ ನಿನ್ನೆ January 8th ಆನ್ ದ ಒಕೇಶನ್ ಆಫ್ ಅವರ್ ಫೇವ್ರೆಟ್ ಸ್ಟಾರ್ ಯಶ್ ಬರ್ತ್ಡೇ ಅವ್ರ ಮೂವಿ ಆದಂಥ ಟಾಕ್ಸಿಕ್ ಮೂವಿಯಿಂದ ಒಂದು ಟೀಸರ್ ಬಿಡುಗಡೆ ಆಗಿತ್ತು. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಟೀಸರ್ ಹೇಗಿತ್ತಪ್ಪ ಅಂತ ನಾನು ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀನಿ. ಸೊ ನನ್ನ ಪ್ರಕಾರ ಟಾಕ್ಸಿಕ್ ಟೀಸರ್ ಹೆಂಗಿತ್ತಪ್ಪ ಅಂದರೆ ಆಸಮ್ ಆಗಿತ್ತು. ಚಿಂದಿ ಚಿತ್ರಾನ್ನ ಬೂದಿ ಮುಸ್ಕೊಂಡು ಒಂದು ಸಿನಿಮಾ ನೋಡಿದ ತಕ್ಷಣ ಆಗಿರ್ಬೋದು, ಒಂದು ಟೀಸರ್ ಆಗಿರ್ಬೋದು, ಒಂದು ವಾವ್ನ ಫೀಲಿಂಗ್ ಬಂದರೆ ದಾಡಿ ಸೂಪರ್ ಅಂತ. ಸೊ ನನಗೆ ಈ ಟೀಸರ್ ನೋಡಿದ ತಕ್ಷಣ ಫಸ್ಟ್ ಅನಿಸಿತು ವಾವ್ ಫ್ಯಾಂಟಾಸ್ಟಿಕ್. ಸೊ ಟೀಸರ್ ಬಗ್ಗೆ ಇನ್ನೂ ಹೇಳಬೇಕು ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಒಂದು ಟ್ರೆಂಡ್ ಸೆಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ. ರಿಷಬ್ ಶೆಟ್ಟಿ ಅವರು ಕಾಂತಾರ ಸಿನಿಮಾದ ಮುಖಾಂತರ ಒಂದು ಟ್ರೆಂಡ್ ಸೆಟ್ ಮಾಡಿದ್ರು. ಹಿಂದೆ ರಕ್ಷಿತ್ ಶೆಟ್ಟಿ ಬಂದ್ಬಿಟ್ಟು ಚಾರ್ಲಿ ಮೂವಿ ಮುಖಾಂತರ ಒಂದು ಟ್ರೆಂಡ್ ಸೆಟ್ ಮಾಡಿದ್ರು. ಇವರೆಲ್ಲರಿಗೂ ಹಿಂದೆ ನಮ್ಮ ದೊಡ್ಡಣ್ಣ ನಮ್ಮ ಯಶ್ರವರು KGF ಮುಖಾಂತರ ಒಂದು ಟ್ರೆಂಡ್ ಸೆಟ್ ಮಾಡಿದರು. ಆ ಟ್ರೆಂಡ್ ಯಾವ ಲೆವೆಲ್ಗೆ ಸೆಟ್ ಮಾಡಿದ್ರು ಅಂದರೆ KGF ಆದಮೇಲೆ ನನಗೆ ಯಾವ ಫಿಲಮ್ ನೋಡಿದ್ರು ಅದರಲ್ಲಿ KGF ಕಾಣ್ತಾ ಇತ್ತು. ನೀವು ಹೇಳಿ, ನಿಜ ಹೇಳಿ, ಎಷ್ಟು ಸಿನಿಮಾ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಎಲ್ಲ ಸಿನಿಮಾದಲ್ಲೂ ಎಲ್ಲೋ ಒಂದು ಕಡೆ KGFನ ಒಂದು ಬಿಟ್ ನನಗೆ ಕಾಣಿಸ್ತಾ ಇತ್ತು. ಆ ಬಿಟ್ ಕಾಣಿಸಿಲ್ಲ ಅಂದ್ರೂ KGFಯಿಂದ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗಿತ್ತು. ಎಸ್ಪೆಷಲಿ ಆ ಫೈಟಿಂಗ್ ಆಗಿರ್ಬೋದು, ವೈಲೆನ್ಸ್ ಆಗಿರ್ಬೋದು, KGF ಇನ್ಸ್ಪೈರ್ಡ್ ಆಗಿ ಸಿಕ್ಕಾಪಟ್ಟೆ ಫಿಲಮ್ ಅಂತು. ಆದರೆ ನನಗೆ ಇವಾಗ ಭಯ ಆಗ್ತಾ ಇರೋದು ಈ ಟಾಕ್ಸಿಕ್ ಟೀಸರಲ್ಲಿ ಏನಿದೆ ಟ್ರೆಂಡ್, ಹೊಸ ಟ್ರೆಂಡು. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಆ ಕಾರಲ್ಲಿ ಇದೆಯಲ್ಲ ಅಡಲ್ಟ್ ಸೀನು, ಈ ಟ್ರೆಂಡು ಯಾವ ಥರ ಸೆಟ್ ಆಗುತ್ತೋ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇವರು ಟ್ರೆಂಡ್ ಸೆಟ್ ಮಾಡಿದ್ದಾರೆ. ಇವರು ಆದಮೇಲೆ ಇನ್ನು ಇರ್ತಕ್ಕಂಥ ಡೈರೆಕ್ಟ್ರುಗಳು ಇದನ್ನು ಇನ್ಸ್ಪಿರೇಷನ್ ತಗೊಂಡು ಇನ್ನೂ ಹೆಂಗೆಲ್ಲ ತೋರಿಸ್ತಾರೆ ನನಗೆ ಗೊತ್ತಿಲ್ಲ. ಸೊ ಇದು ಒಳ್ಳೇದಾ ಕೆಟ್ಟದಾ ಐ ಡೋಂಟ್ ನೋ. ಅದು ಯಾವಾಗಲೂ ಡಿಬೇಟಬಲ್ ಆಗಿರ್ಬೋದು, ಅದು ಯಾವಾಗಲೂ ಆರ್ಗ್ಯೂ ಮಾಡ್ಬೋದು. ಬಟ್ ನನ್ನ ಪ್ರಕಾರ ಒಂದು ಸಿನಿಮಾ ಅಂದರೆ ಆ್ಯಸ್ ಅ ಆಡಿಯನ್ಸ್, ಒಬ್ಬ ಪ್ರೇಕ್ಷಕನಾಗಿ ಒಂದು ಸಿನಿಮಾನ ಎಂಟರ್ಟೈನ್ಮೆಂಟ್ಗಾಗಿ ಅಷ್ಟೇ ನೋಡಬೇಕು. ಕೆಲವೊಂದು ಸಿನಿಮಾ ಬರುತ್ತೆ, ನಿಜವಾಗ್ಲೂ ಆ ಸಿನಿಮಾನ ಫಾಲೋ ಮಾಡಬೇಕು. ನಮ್ಮ ಲೈಫಲ್ಲೂ ಅದನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು. ಸೊ ಯಾವ ಸಿನಿಮಾನ ನಾವು ಅಡಾಪ್ಟ್ ಮಾಡ್ಕೋಬೇಕು, ಯಾವ ಸಿನಿಮಾನ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಆಗಿ ನೋಡಬೇಕು ಅನ್ನೋದು ಇಟ್ಸ್ ಆಲ್ವೇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಸೊ ಅದು ಬಿಟ್ಟರೆ ಅಗೈನ್ ಓವರ್ ಆಲ್ ಇಟ್ ಈಸ್ ಸೂಪರ್ ಆಗಿದೆ. ನನಗಂತೂ ಈ ಸಿನಿಮಾ ಹೆಂಗಿದೆಯೋ ಐ ಆಮ್ ವೇಟಿಂಗ್ ಫಾರ್ ಇಟ್, ಈಗಲಿ ವೇಟಿಂಗ್ ಫಾರ್ ಇಟ್. ಸೊ ನಿಮಗೆ ಈ ಟೀಸರ್ ನೋಡಿ ಏನಿಸ್ತು, ನೀವೆಷ್ಟು ಕಾತುರದಿಂದ ಕಾಯ್ತಾ ಇದ್ದೀರಾ ಈ ಸಿನಿಮಾ ನೋಡೋಕ್ಕೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.